ಸರ್ ಈಗ ಆಲ್ರೆಡಿ ಇದು FIR ಆಗಿರ್ತಕ್ಕಂಥದ್ದು. ಇವರು ಯಾದಗಿರಿ ನಗರ ಠಾಣೆ ಒಳಗಡೆ ಕೆಲಸ ಮಾಡುವಂಥ ಸಂದರ್ಭದೊಳಗಡೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರಲ್ಲ. ಸೊ ಹಂಗಾಗಿ ಅದ್ರ ವಿರುದ್ಧ ನಮ್ಮ ಸಿಸ್ಟರ್ ಶ್ವೇತಾ ಅವ್ರ ವೈಫು ಅವ್ರಿಗೆ ಆಲ್ರೆಡಿ FIR ಮಾಡಿದ್ದಾರೆ. FIR ಒಳಗಡೆ ಯಾದಗಿರಿ ಶಾಸಕರು ಮತ್ತು ಅವ್ರ ಮಗನ ವಿರುದ್ಧ ನೇರವಾಗಿ ಅವರು FIR ಮಾಡಿದ್ದಾರೆ. ಮತ್ತು ಅದರೊಳಗಡೆ ತೋರಿಸಿದ್ದಾರೆ ಕೂಡ ಈ 30 ಲ್ಯಾಕ್ ಇದನ್ನು ಮಾಡಿದರು. ಅದ್ರ ಸಲುವಾಗಿ ಮಾನಸಿಕವಾಗಿ ಯಾವತ್ತೂ ಕೂಡ ಹಾರ್ಟ್ ಅಟ್ಯಾಕ್ ಅಂತಂದೇಳಿ ಕೊಡ್ಬೋದು. ಆದರೆ ಹಾರ್ಟ್ ಅಟ್ಯಾಕ್ ಆಗ್ಬೇಕಂದ್ರೆ ಮಾನಸಿಕ ಖಿನ್ನತೆಗೆ ಒಳಗಾದರೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಮಾನಸಿಕ ಖಿನ್ನತೆಗೆ ಒಳಗಾದರೆ ಮತ್ತು ಮಾನಸಿಕವಾಗಿ ನೊಂದರೆ ಭಾಳಷ್ಟು ಆಘಾತಕಾರಿಯಾಗಿರ್ತಕ್ಕಂಥದ್ದು ಆದರೆ ಅಂಥ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಇದು ಪ್ರಚೋದನೆ, ಇದು ಅಬೇಟ್ಮೆಂಟ್ ಆಫ್ ಅಫೆನ್ಸೇ, ಅಬೇಟ್ಮೆಂಟೇ ಇದು. ಸೊ ಹಂಗಾಗಿ ಈ ಥರ ಆಗಿರ್ತಕ್ಕಂಥದ್ದು FIR ಒಳಗಡೆ ಶ್ವೇತಾ ಸಿಸ್ಟರ್ ಅವ್ರ ವೈಫು ನೇರವಾಗಿ ಆರೋಪ ಮಾಡಿದ್ದಾರೆ. FIR ಆದಮೇಲೆ ನಾವು ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ ಸರ್. ಯಾದಗಿರಿಗೆ ಹೋಗಬೇಕು ಅಂತಂದೇಳಿ ಅಂದರೆ ನಾವು ಯಾಕಂದರೆ ಇಲ್ಲಿಂದ 3-3.5 ತಾಸು ಜರ್ನಿ ನಾವು ಹೋಗ್ಬೇಕು ಬರ್ತೀವಿ. ನಮಗೆ ಬೆಳಿಗ್ಗೆ ಗೊತ್ತಾಗಿರೋದು ನಾವು ಅಲ್ಲಿಗೆ ಬರ್ತೀವಿ ಅಂತಂದೇಳಿ ಅಂದರೆ ನಾವು ಸಂಘಟನೆಯವರು ಸುಮಾರು ಜನ ಇದ್ದೀವಿ ಸರ್. ಕೊಪ್ಪಳ ಡಿಸ್ಟಿಕಲ್ಲಿ ತುಂಬ ಜನ ನಾವು ಸಂಘಟನಾಕಾರರು ಇದ್ದೀವಿ, ಎಲ್ಲರೂ ಇದ್ದೀವಿ. ನಾವು ಅಲ್ಲಿಗೆ ಹೋಗಬೇಕು ಅಂತಂದೇಳಿ ಅಂದರೆ ಟೈಮ್ ಆಗುತ್ತಾ, ಅಲ್ಲೇ ಇರಿ ನೀವು, ನಾವು ಬರ್ತೀವಿ ಅಂತಂದೇಳಿ ಅಂದರು. ಬೆಳಗ್ಗೆನಷ್ಟರಲ್ಲೇ ಇವರೆಲ್ಲ ನಮ್ಮವರು ಅಲ್ಲಿ ದಲಿತ ಸಂಘಟನೆಯವರು ಎಲ್ಲರೂ ಸ್ಟ್ರೈಕ್ ಮಾಡಿ ಎಲ್ಲ ಇದನ್ನು ಮಾಡಿದ ಮೇಲೆ FIR ಮಾಡ್ಕೊಂಡಿದ್ದಾರೆ ಸರ್. ಅದಾದಮೇಲೆ ಇಲ್ಲಿ ನಾವು ಗಂಗಾವತಿ ಮತ್ತು ಕಾರಟಗಿ ಮತ್ತು ಕನಗಿರಿ ಒಳಗಡೆ 3 ಕಡೆಯೂ ಸಹಿತ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ನಾವು ಹಕ್ಕೊತ್ತಾಯ ಮಾಡಿದ್ದೀವಿ. ಹಕ್ಕೊತ್ತಾಯ ಏನು ಮಾಡಿದ್ದೀವಿ ಅಂತಂದೇಳಿ ಅಂದರೆ ಇದು ಬರೀ ಹಾರ್ಟ್ ಅಟ್ಯಾಕ್ ಅಲ್ಲ, ಅನುಮಾನಾಸ್ಪದವಾಗಿರ್ತಕ್ಕಂಥ ಸಾವು. ಇದರಿಂದ ಯಾರ್ದೋ ಪ್ರಚೋದನೆ ಐತಿ, ಯಾರ್ದಂದರೆ ಈಗೇನು ಅಲಿಗೇಷನ್ ಆಗೈತಲ್ಲ ಅವ್ರದ್ದು ಪ್ರಚೋದನೆ ಐತಿ, ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಆ ವಿಷಯಕ್ಕೋಸ್ಕರ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಹಾರ್ಟ್ ಅಟ್ಯಾಕ್ ಆಗೈತೆ ಅವ್ರಿಗೆ. ಸೊ ಹಂಗಾಗಿ ಅದನ್ನು ಕೂಲಂಕುಷವಾಗಿ ಸರ್ಕಾರ ಪರಿಶೀಲನೆ ಮಾಡಬೇಕು. ಆಮೇಲೆ ಅದ್ರ ಜೊತೆಗೆ ಆ ಹೆಣ್ಮಗಳಿಗೆ ಸಿಸ್ಟರ್ಗೆ ಅದರದ್ದೇ ಈಕ್ವಲೆಂಟ್ ಆಗಿರ್ತಕ್ಕಂಥ ಒಂದು ಹುದ್ದೆಯನ್ನು ಕೊಡಬೇಕು, ಸರ್ಕಾರಿ ಹುದ್ದೆಯನ್ನು ಕೊಡಬೇಕು. ಯಾಕಂದರೆ ಈಗ 1.5 ವರ್ಷದ ಮಗು ಐತಿ ಸರ್ ಅವ್ರಿಗೆ, ಮತ್ತು ಪ್ರೆಗ್ನೆಂಟ್ ಇದ್ದಾರೆ ಕೂಡ, ಇನ್ನೊಂದು ಕೂಡ ಪ್ರೆಗ್ನೆಂಟ್ ಇದ್ದಾರೆ ಅವರು. ಹಂಗಾಗಿ ಅವರಿಗೆ ಗೌರ್ಮೆಂಟು ಒಂದು ಸರ್ಕಾರಿ ನೌಕರಿ ಕೊಡಬೇಕು ಅಂತಂದೇಳಿ ಕೇಳಿದ್ದೀವಿ. ಅದ್ರ ಜೊತೆಗೆ ಅವರ ಕುಟುಂಬಕ್ಕೆ, ಯಾಕಂದರೆ ಸರ್ ಇವತ್ತು 6 ಸರ್ಕಾರಿ ಹುದ್ದೆಗಳಿಗೆ ಎಲಿಜಿಬಲ್ ಆದಂಥ 6 ಹುದ್ದೆಗಳು, ಅದರಲ್ಲಿ ಇದೇ ಪೋಸ್ಟನ್ನು ತಗೊಂಡ. ಆಮೇಲೆ ಅದು ಎಲ್ಲ ಫ್ಯಾಮಿಲಿಯವರು ಹೇಳಿದ ಮೇಲೆ ಇದೇ ಪೋಸ್ಟನ್ನು ತಗೊಂಡ. ಅಂದರೆ ಅಂಥ ಪ್ರತಿಭಾವಂತ ಒಬ್ಬ ವ್ಯಕ್ತಿ ಇವತ್ತು ಈ ಥರ ಸಾಯ್ತಾರೆ ಅಂತಂದೇಳಿ ಅಂದರೆ ದೊಡ್ಡ ಮೋಸ ಇದು. ಇವತ್ತು ಎಲ್ಲ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಈ ಥರ ಆಗಬಾರ್ದು ಯಾವತ್ತು ಕೂಡ. ಹಂಗಾಗಿ 2 ಕೋಟಿ ಪರಿಹಾರ ಕೊಡಬೇಕು ಅವ್ರ ಕುಟುಂಬಕ್ಕೆ ಅಂತಂದೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಆಮೇಲೆ ನಾವು IGP ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಕೂಡ ಈಗಾಗಲೇ ಅದು CID ತನಿಖೆಗೆ ನಾವು ಕೊಟ್ಟಿದ್ದೀವಿ. CID ತನಿಖೆ ಆಗಬೇಕು ಅಂತಂದೇಳಿ ಈಗಾಗಲೇ ಆದೇಶ ಮಾಡಿದ್ದೀವಿ ಅಂತ ಅವ್ರು ಹೇಳಿದರು. ಆಮೇಲೆ ಮಿನಿಸ್ಟ್ರಿಗೂ ಕೂಡ ಕೊಟ್ಟಿದ್ದೀವಿ. ಅವರು ಪರಿಹಾರ ಕೊಡಬೇಕು, ಆಮೇಲೆ ಅವ್ರಿಗೆ ಜಾಬ್ ಕೊಡಬೇಕು, ಅದ್ರ ಜೊತೆಗೆ CID ತನಿಖೆಗೆ ಕೊಡಬೇಕು ಅಂತಂದೇಳಿ ಹೇಳಿದರೆ ಅವರು ಕೂಡ ತನಿಖೆ ಕೊಟ್ಟಿದ್ದೀವಿ ಅಂತಂದೇಳಿ ಹೇಳಿದ್ದಾರೆ ಸರ್. ವೀರೇಶ್ ಅಂತೇಳಿ ವಕೀಲರು, ನಮ್ಮ ಮಾವರ್ ಸರ್ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.